A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮಾಡಿಕೆರೆ ಕ್ರಾಸ್ನಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವವು ಸಡಗರ ಸಂಭ್ರಮದಿಂದ ಆಚರಣೆ. ಚಿಂತಾಮಣಿ ನಗರದ ಹೊರವಲಯದ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಮಾಡಿಕೆರೆ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವವು ಅಪಾರ ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನಡೆಯಿತು. ರಥೋತ್ಸವದ ಅಂಗವಾಗಿ ದೇವಾಲಯದ ಒಳಗೆ ಹಾಗೂ ಹೊರಗೆ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ದೂರದ ಸ್ಥಳಗಳಿಂದ ಬೆಳಗ್ಗೆಯೇ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಹಣ್ಣು ಕಾಯಿ ನೀಡಿ ಪೂಜೆ ಸಲ್ಲಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ಸಾವಿರಾರು ಜನ ಭಕ್ತರು ಸರತಿಯ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹೋಮ ಹವನ, ಹೂವಿನ ಅಲಂಕಾರ, ಅಭಿಷೇಕ, ಪ್ರಧಾನ ಪೂಜೆ, ಕಳಶ ಸ್ಥಾಪನೆ, ನವಗ್ರಹಗಳ ಪೂಜೆ, ನಾಗದೇವರ ಪೂಜೆ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾಭಕ್ತಿಯಿಂದ ನೆರವೇರಿದವು. ಲಕ್ಷ್ಮೀ ನರಸಿಂಹಸ್ವಾಮಿ ಉತ್ಸವ ಮೂರ್ತಿಯನ್ನ ಮಂಗಳವಾದ್ಯ ಮತ್ತು ವೇದ ಘೋಷಣೆಯಲ್ಲಿ ಶಾಸ್ತ್ರೋಕ್ತವಾಗಿ ಕರೆತಂದು ಅಲಂಕೃತ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು. ರಥದಲ್ಲಿ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡುತ್ತಿದ್ದಂತೆ ಭಕ್ತರ ನಾಮಸ್ಮರಣೆ ಮುಗಿಲು ಮುಟ್ಟಿತ್ತು. ಅರ್ಚಕ ವೃಂದ ಮತ್ತೊಮ್ಮೆ ರಥದಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆಯನ್ನ ನೆರವೇರಿಸಿದರು. ದೇವಾಲಯದ ಧರ್ಮದರ್ಶಿಗಳು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಸಾವಿರಾರು ಭಕ್ತರು ಅವರೊಂದಿಗೆ ಕೈ ಜೋಡಿಸಿ ರಥವನ್ನ ಎಳೆದು ಪುನೀತರಾದರು. ತೇರಿಗೆ ಬಾಳೆಹಣ್ಣು ಧವನವನ್ನ ಸಮರ್ಪಿಸಿದರು. ನಂತರ ದೇವಾಲಯದ ಸುತ್ತಲೂ ಹಾಗೂ ಗ್ರಾಮದ ಜೋಡಿ ವೃತ್ತದಲ್ಲಿ ರಥ ಸಂಚರಿಸಿತು. ಸಾವಿರಾರು ಜನ ಭಕ್ತರು ರಥವನ್ನ ಎಳೆದು ನಾಮಸ್ಮರಣೆ ಮಾಡಿದರು. ರಥೋತ್ಸವದ ಮೆರವಣಿಗೆಯಲ್ಲಿ ಮಂಗಳವಾದ್ಯ, ತಮಟೆ ವಾದ್ಯ, ಕೋಲಾಟ, ಗಂಡರಿ, ಭಜನೆ, ಜಾನಪದ ತಂಡಗಳು ಸೇರಿದಂತೆ ಹಲವಾರು ಜನಪದ ಹಾಗೂ ಸಾಂಸ್ಕೃತಿಕ ಕಲಾ ತಂಡಗಳು ಭಾಗವಹಿಸಿದ್ದವು. ರಾತ್ರಿ ಶ್ರೀ ಕೃಷ್ಣ ಪಾಂಡವ ವಿಜಯಂ ಪೌರಾಣಿಕ ನಾಟಕದ ಪ್ರದರ್ಶನ ಭಕ್ತರ ಮನತಣಿಸಿತು. ಚಿಂತಾಮಣಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದ ಸಾವಿರಾರು ಮಂದಿಗೆ ಮಜ್ಜಿಗೆ, ಪಾನಕ, ಕೋಸಂಬರಿಯನ್ನ ವಿತರಣೆ ಮಾಡಲಾಯಿತು. ಆಗಮಿಸಿದ್ದ ಭಕ್ತರಿಗೆ ದೇವಾಲಯದಿಂದ ಅನ್ನದಾಸೋಹವನ್ನ ಏರ್ಪಡಿಸಲಾಗಿತ್ತು. ರಥೋತ್ಸವದ ಅಂಗವಾಗಿ ಮೊದಲ ದಿನ ಅಂಕುರಾರ್ಪಣೆ, ಧ್ವಜಾರೋಹಣ, ಎರಡನೇ ದಿನ ಕಳಶ ಪ್ರತಿಷ್ಠಾಪನೆ, ನಿತ್ಯ ಹೋಮ, ಶ್ರೀದೇವಿ ಭೂದೇವಿ ಸಮೇತ ಕಲ್ಯಾಣೋತ್ಸವ, ಮೂರನೇ ದಿನ ಬ್ರಹ್ಮರಥೋತ್ಸವ ನಡೆಯಿತು. రష్ అయిపోతుంది. రష్ అయిపోతుంది. ध्यानं समर्पयामि।
ಹೇಳಿ ಸರ್. ನಮ್ಮ ಹೆಸರು ಪ್ರಧಾನ ಅರ್ಚಕರು ನಾರಾಯಣರಾವ್ ಅಂತ. ನಾನು ಬಂದು ಇಲ್ಲಿಗೆ 16 ವರ್ಷ ಆಯಿತು. ಮೂಲತಃ ಮೊದಲು ಇಲ್ಲಿ ಇವತ್ತಿನ ದಿನ ಈ ಜನಜಾತ್ರೆ ಸೇರಬೇಕಂದ್ರೆ ಕಾರಣ ಮೂಲಸ್ಥಾನ ಮಹಾಲಕ್ಷ್ಮಿ ಇಲ್ಲಿ ಪ್ರತಿಷ್ಠಾಪನೆ ಆಗಿತ್ತು. ಆಮೇಲೆ ತದನಂತರ ಇದನ್ನೆಲ್ಲ ದೇವಾಲಯ ನಿರ್ಮಾಣ ಮಾಡಿದ್ರು ಗ್ರಾಮಸ್ಥರು, ಸುತ್ತಮುತ್ತ ಭಕ್ತಾದಿಗಳೆಲ್ಲ ಸೇರಿ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದಾರೆ. ಕಾರಣ ಏನಂದರೆ ಮೊದಲನೇದಾಗಿ ಮಹಾಲಕ್ಷ್ಮಿ ಮಾತ್ರ ಸ್ಥಾಪನೆ ಆಗಿದ್ದಿಲ್ಲಿ. ಕೆಲವು ಜನಕ್ಕೆ ಇಷ್ಟಾರ್ಥವನ್ನು ನೆರವೇರಿಸ್ತಾ ತಾಯಿ ಬಂದಿದ್ದಾಳೆ. ಸಂತಾನ ಇಲ್ಲದಿದ್ದವ್ರಿಗೆ ಸಂತಾನ, ಮತ್ತೆ ವಿವಾಹವಿಲ್ಲದಿದ್ದವ್ರಿಗೆ ವಿವಾಹ. ಅದರಲ್ಲಿ ಮಹಾವಿಷ್ಣು ಏನು ಮೋಕ್ಷ ನಾರಾಯಣ ಬಲಿ ಇಂಥವೆಲ್ಲಕ್ಕೆ ಘಾಟಿ ಕುಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಹೋಗ್ತಾರೆ. ಅದ್ಯಾವುದೋ ಸ್ವಲ್ಪ ಲಕ್ಷಗಳು ಖರ್ಚು ಮಾಡಿ ಹೋಗೋಕ್ಕಿಂತ ಸಣ್ಣ ಪುಟ್ಟ ಒಂದು 11 ರೂಪಾಯಿ ಮುಡುಪಲ್ಲಿ ಇಲ್ಲಿ ಪ್ರಾಯಶ್ಚಿತ್ತ ಆಗ್ತಾ ಇರುತ್ತೆ. ಆದ್ದರಿಂದ ದಾವಣಗೆರೆ, ಬಾತಿ ಮತ್ತೆ ಕಡಪ, ರಾಯಚೋಟಿ ಆ ಕಡೆಯಿಂದೆಲ್ಲ ಪ್ರತಿ ಮಂಗಳವಾರ, ಸೋಮವಾರ, ಅಮಾವಾಸ್ಯೆ, ಪೌರ್ಣಮಿ ಈ ಥರ ಇಲ್ಲಿ ಎಲ್ಲ ಕವಡೆಶಾಸ್ತ್ರ ಅಂತ ನೋಡ್ತೀವಿ ಬರ್ತಾರೆ. ಆ ಭಗವಂತ ಅವರು ನಂಬ್ಕೊಂಡು ಬರೋ ಒಂದು ಮುಡುಪಿಂದ, ಮನೆಯಿಂದ ತರೋ ಅಂಥ ಮುಡುಪಿಂದ ಅವರಿಗೆ ಭಗವಂತ ಎಷ್ಟೋ ಜನಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾನೆ, ಫಲವನ್ನು ನೀಡಿದ್ದಾನೆ. ಹಾಗೆ ಮಹಾಲಕ್ಷ್ಮಿ ಕೆಲವೊಂದು ವರ್ಷಗಳ ಹಿಂದೆ ಮೂಲಸ್ಥಾನ ಆದ್ದರಿಂದ ಬರ್ತಾ ಬರ್ತಾ ಜನಗಳಿಗೆ ತಮ್ಮ ಇಷ್ಟಾರ್ಥಗಳನ್ನು ಭಕ್ತಾದಿಗಳಿಗೆ ನೆರವೇರಿಸಿದ್ರಿಂದ, ಹಾಗೆ ಭಕ್ತಾದಿಗಳ ಕನಸಿನಲ್ಲಿ ಹೋಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನನ್ನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಮಹಾಗಣಪತಿ ಈಗ ಇದು 24ನೇ ಬ್ರಹ್ಮರಥೋತ್ಸವ ನಡೀತಾ ಇದೆ. ಆದ್ದರಿಂದ ವರ್ಷ ವರ್ಷ ಭಕ್ತಾದಿಗಳು ಹೆಚ್ಚುತ್ತಲೇ ಬರ್ತಾ ಇದ್ದಾರೆ ಹೊರತು ಕಡಿಮೆ ಆಗ್ತಾ ಬಂದಿಲ್ಲ. ಏನೇ ಒಂದು ಮನೆ ಆರೋಗ್ಯ ಸಮಸ್ಯೆ ಇರಲಿ, ಇನ್ನೊಂದಿರಲಿ, ಮತ್ತೊಂದಿರಲಿ, ಅವರ ಒಂದು ಇಷ್ಟಾರ್ಥಗಳು ಏನೇ ಇರಲಿ, ಕೇವಲ ಒಂದು 11 ರೂಪಾಯಿ ಮುಡುಪು ಮಾತ್ರ ಇಲ್ಲಿ ಭಗವಂತ 41 ದಿನದೊಳಗೆ ವಿವಾಹವಿಲ್ಲದಿದ್ದರೆ ವಿವಾಹ, ಸಂತಾನವಿಲ್ಲದಿದ್ದರೆ ಸಂತಾನ, ಕುಜದೋಷ ಇದ್ದರೆ ಹೆಣ್ಣು ಮಕ್ಕಳಿಗೆ ನಿವಾರಣೆ ಮಾಡಿಕೊಂಡು ಮನೆಯಲ್ಲಿ ಬರುವಾಗ ಒಂದು ಅಖಂಡ ಆ ಮುಡುಪಿನಿಂದ ಫಲವನ್ನು ನೀಡುತ್ತಾ ಬರ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ದಕ್ಷಿಣೆ ಗಿಕ್ಷಣೆ ಇರೋದಿಲ್ಲ ಶಾಸ್ತ್ರಕ್ಕೆ. ಅವರು ಯಥಾಶಕ್ತಿಯಾಗಿ 10 ರೂಪಾಯಿ ಇಡ್ಬೋದು, 50 ರೂಪಾಯಿ ಇಡ್ಬೋದು. ಎಲ್ಲ ಕಡೆ ಬೋಲ್ಡಲ್ಲಿ 1500 ಅಂತ ಇದು ಮಾಡಿರ್ತಾರೆ. ಇಲ್ಲಿ ಯಾಕೆಂದ್ರೆ ಇದು ಮಾಡ್ತಾ ಇರೋದು ನೇರವಾಗಿ ಪ್ರತಿ ಭಕ್ತಾದಿಗಳಿಗೂ ಹೋಗುತ್ತೆ. ನಾನು 96ರಿಂದ ಮಾಡ್ತಾ ಇದ್ದೀನಿ ಮಹಾಲಕ್ಷ್ಮಿ ಇದ್ದಿದ್ದು. ತದನಂತರ ಮತ್ತೆ ಏನೋ ಭಗವಂತ ನಮ್ಮ ಕೈಲೇ ಸೇವೆ ನಡೆಸಬೇಕು ಅಂದ್ರು ಇದು 16ನೇ ಬ್ರಹ್ಮರಥೋತ್ಸವ ನಡೆಸ್ತಾ ಇದ್ದೀವಿ. ಯಾವುದೋ ರೀತಿ ಅಡ್ಡಿ ಆತಂಕ ಇಲ್ದಲೇ ಒಂದು ಪ್ರಾಣ ನಷ್ಟ ಇಲ್ದಲೆ ಭಗವಂತ ಇಲ್ಲಿದ್ದಾನೆ ಅನ್ನೋದು ಅದೊಂದೇ ನಂಬಿಕೆ ಭಕ್ತಾದಿಗಳಿಗೆ. ಆದ್ದರಿಂದ ಭಕ್ತಾದಿಗಳು ಅವರವರ ಕಷ್ಟ ಇಷ್ಟಗಳನ್ನು ಈಡೇರಿಸುತ್ತಾ ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ ಹೊರತು
ಕಡಿಮೆ ಅಂತೂ ಆಗ್ತಾ ಇಲ್ಲ. ಬಂದವರಿಗೆ ಭಕ್ತಾದಿಗಳಿಗೆ ಸುತ್ತಮುತ್ತ ಗ್ರಾಮಸ್ಥರಿಂದ ಅನ್ನ ಆಹಾರ ನೀರು ಅನ್ನ ಸಂತರ್ಪಣೆ ಹಾಗೂ ಬ್ರಹ್ಮರಥೋತ್ಸವ ಕಲ್ಯಾಣೋತ್ಸವ ವಿಶೇಷವಾಗಿ 5 ದಿನ ನಡೆಯುತ್ತೆ. 5 ದಿನ ಅಂದರೆ ಪಾಲ್ಗುಣ ಕೃಷ್ಣ ತೃತೀಯದಿಂದ ಹಿಡಿದು ಸಪ್ತಮಿವರೆಗೂ ನಡೆಯುತ್ತೆ. ಅಂಕರಾರ್ಪಣೆ, ಧ್ವಜಾರೋಹಣ, 2ನೇ ದಿನ ಕಲಶ ಸ್ಥಾಪನೆ, ರಥಾಂಗ ಹೋಮ ಹಾಗೂ ನಿತ್ಯ ಹೋಮ, ಮತ್ತೆ ಸಂಜೆ ವೇಳೆ 2ನೇ ದಿನ ಕಲ್ಯಾಣೋತ್ಸವ. ಸುಮಾರು ಒಂದು 200-300 ಜನ ಭಕ್ತಾದಿಗಳಿಂದ ನಡೆಯುತ್ತೆ. ಕಲ್ಯಾಣೋತ್ಸವ ಅನ್ನೋದು ತುಂಬ ಅದ್ದೂರಿಯಾಗಿ ನಡೆಯುತ್ತೆ. ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಶ್ರೀದೇವಿ ಭೂದೇವಿ ಸಮೇತರಾಗಿ ಇರುವ ವರಾಹಸ್ವಾಮಿಯವರಿಗೆ ಕಲ್ಯಾಣೋತ್ಸವ ಅಂತ ನಡೀತಾರೆ. ಹಾಗೆ 3ನೇ ದಿನ ಬ್ರಹ್ಮರಥೋತ್ಸವ ಅಂತ ನಡೆಯುತ್ತೆ. ಸಂಸ್ಕೃತ ಕಾರ್ಯಕ್ರಮಗಳು, ಮತ್ತೆ ಬಂದು ಕೋಲಾಟ, ಅನ್ನ ಸಂತರ್ಪಣೆ, ಸುಮಾರು 5,000ದಿಂದ 6,000 ಜನದವರೆಗೆ ಈ ಕಷ್ಟ ಕಾಲದಲ್ಲೂ ಕೂಡ ಭಕ್ತಾದಿಗಳು ಭಗವಂತನ ಕೈ ಬಿಡದಿಲ್ಲ. ಯಾಕೆಂದ್ರೆ ಅವ್ರ ಇಷ್ಟಾರ್ಥವನ್ನು ನೆರವೇರಿಸ್ತಾ ಇದ್ದಾರೆ. ಆದ್ದರಿಂದ ಭಕ್ತಾದಿಗಳು ಅದೇ ಒಂದು ಉತ್ಸಾಹದಲ್ಲಿ ಬರ್ತಾ ಇದ್ದಾರೆ. ಭಗವಂತ ಮಾಡಿಕೆರೆ ಕ್ರಾಸಲ್ಲಿ ಇದ್ದಾರೆ ನರಸಿಂಹಸ್ವಾಮಿ ಅಂತ ಬರ್ತಾ ಇದ್ದಾರೆ. ಅವ್ರ ಇಷ್ಟಾರ್ಥ ನಿಲ್ಲಿಸ್ತಾರೆ. ಪ್ರತಿಯೊಬ್ಬರು ಏನೇ ಕಷ್ಟ ಇರಲಿ, ಕಾರ್ಪಣ್ಯ ಇರಲಿ, 11 ರೂಪಾಯಿ ಬರುವಾಗ ಮುಡುಪನ್ನು ಕಟ್ಟಿಕೊಂಡು ದಯವಿಟ್ಟು ಬನ್ನಿ. ಮಾಮೂಲು ದಿನದಲ್ಲಿ ಬರಬೇಡಿ. ಪ್ರತಿ ಮಂಗಳವಾರ 12 ಗಂಟೆ ಒಳಗೆ ಸಂಜೆ 5 ಗಂಟೆಗೆ ಬನ್ನಿ. ಕವಡೆ ಶಾಸ್ತ್ರ ನೋಡಿ. ದಕ್ಷಿಣೆ ಇಷ್ಟು ಅಷ್ಟು ಅಂತ ಇಲ್ಲ. ನೀವು 50 ಇಡ್ಬೋದು, 100 ಇಡ್ಬೋದು. ನಮ್ಮ ಜೀವನ, ನಮ್ಮ ಹೊಟ್ಟೆಪಾಡು. ನಾವು ಓಪನ್ ಆಗಿ ಹೇಳ್ತಾ ಇದ್ದೀವಿ. ನಿಮ್ಮ ಶಕ್ತಿ ನಿಮಗೆ ಇಷ್ಟ ಆಗಿ ಎಲ್ಲ ಭಗವಂತ ಒಳ್ಳೇದು ಮಾಡಿದ್ನ. ನಮಗೆ ಕಿರೀಟ ಬೇಡ, ಬೆಳ್ಳಿ ಬೇಡ, ಬಂಗಾರ ಬೇಡ, ದೇವ್ರಿಗೊಂದು ಅಭಿಷೇಕ, ಇಷ್ಟೇ ನಾವು ಕೇಳೋದು. ಸಂತೋಷ. ಇದು ಮಾಡಿಕೆರೆ ಕ್ರಾಸಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಾಡಿ 24 ವರ್ಷ ಆಯಿತು. 24 ವರ್ಷದಿಂದ ಇದೇ ತರ ಅದ್ಭುತವಾಗಿ ನಡೀತಾ ಇದೆ. ಮಾಡಿಕೆರೆ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಈಗ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈಗ ಬೆಳಗ್ಗೆಯಿಂದ ಪೂಜೆಗಳು ಪುನಸ್ಕಾರ ಎಲ್ಲ ನಡೀತು. ಈಗ 2:45-2:00ವರೆಗೆ ರಥೋತ್ಸವ ಆಯಿತು. ಎಲ್ಲ ಯಶಸ್ವಿಯಾಗಿ ಆಯಿತು. ಎಲ್ಲ ಸರ್ಕಾರದಿಂದ ಎಲ್ಲ ಅನುಕೂಲಗಳಾಗಿದೆ. ದೇವಸ್ಥಾನದಲ್ಲಿ ಇನ್ನೂ ಕೆಲಸಗಳಿದೆ. ಇವಾಗ ರಾತ್ರಿಗೆ ಶ್ರೀಕೃಷ್ಣ ಪಾಂಡ್ಯಂ ಪೌರಾಣಿಕ ನಾಟಕ ಇದೆ.